ಮೆಡಿಸಿನ್ ಮಾಫಿಯಾಗೆ ಸರ್ಕಾರದ ಬಿಗ್ ಶಾಕ್. ತನಿಖೆಗೆ ಎಸ್ಐಟಿ ರಚನೆ, ಕಿಂಗ್ ಪಿನ್ಗಾಗಿ ಶೋಧ. ಎಲ್ಲೆಲ್ಲಿ ನಕಲಿ ಔಷಧ ಸಪ್ಲೈ, ಆಪರೇಷನ್ಗೆ ಐಎಂಎ ಸಾಥ್. ಮೆಡಿಸಿನ್ ದಂಧೆಗೆ ಬ್ರೇಕ್. ರಾಜ್ಯದಲ್ಲಿ ನಕಲಿ ಔಷಧಿ ಜಾಲಕ್ಕೆ ಬ್ರೇಕ್ ಹಾಕಲಾಗಿದೆ. ತನಿಖೆಗೆ ಎಸ್ಐಟಿಯನ್ನ ರಚಿಸಿದೆ ಸರ್ಕಾರ. ಐಪಿಎಸ್ ವಂಶಿ ಕೃಷ್ಣ ಅವರ ನೇತೃತ್ವದಲ್ಲಿ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ. ಈಗಾಗಲೇ ರಾಜ್ಯದಲ್ಲಿ ನಕಲಿ ಔಷಧಿ ಜಾಲ ಪತ್ತೆಯಾಗಿದ್ದು ಈಗಾಗಲೇ 4 ಕೂಡ ಅರೆಸ್ಟ್ ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಈ ಒಂದು ತನಿಖೆಗೆ ಎಸ್ಐಟಿಯನ್ನ ರಚನೆ ಮಾಡಿದೆ ಸರ್ಕಾರ. ಐಪಿಎಸ್ ವಂಶಿ ಕೃಷ್ಣ ಅವರ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಿದ್ದು 4 ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇದರ ಫೈಲ್ ಅನ್ನ ಬೆಂಗಳೂರು ದಕ್ಷಿಣ ಎಸ್ಪಿ ವರ್ಗಾವಣೆ ಮಾಡಲಿದ್ದಾರೆ ವಂಶಿ ಕೃಷ್ಣ ಅವರಿಗೆ, ಅವರ ತಂಡಕ್ಕೆ. ಈಗಾಗಲೇ ಎಸ್ಐಟಿಯನ್ನ ಕೂಡ ರಚನೆ ಮಾಡಲಾಗಿದೆ. ಈಗ ಏನೆಲ್ಲ ವಶಕ್ಕೆ ಪಡೆದಿದ್ದಾರೆ, ಆರೋಪಿ ಹೇಳಿದ್ದು ಏನು? ಕಿಂಗ್ ಪಿನ್ ಪ್ರಶಾಂತ್ ಇದಾನಲ್ಲ, ಆತನಿಗಾಗಿ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಸದ್ಯ ಆರೋಪಿ ಪ್ರಶಾಂತ್ ದುಬೈಗೆ ತೆರಳಿದ್ದಾನೆ. ದುಬೈನಿಂದ ಬರ್ತಾ ಇದ್ದಂತೆ ವಶಕ್ಕೆ ಪಡೆಯಲು ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಬಿಡದಿ ಟು ದುಬೈ ಇರುವಂತದ್ದು ಈ ಒಂದು ಔಷಧಿ ಮಾಫಿಯಾ. ಈ ಮೆಡಿಸಿನ್ ಮಾಫಿಯಾಗೆ ಬ್ರೇಕ್ ಹಾಕೋದಿಕ್ಕೆ ಈಗಾಗಲೇ ಎಸ್ಐಟಿಯನ್ನು ಕೂಡ ರಚನೆ ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ನಾವು ನಿಮಗೆ ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಇದೀವಲ್ಲ, ಇದೇ ಒಂದು ಮನೆಯಲ್ಲಿ, ಫಾರ್ಮ್ ಹೌಸ್ ಅಲ್ಲಿ ನಕಲಿ ಔಷಧಿಗಳನ್ನ ತಯಾರು ಮಾಡ್ತಾ ಇದ್ದಿದ್ದು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಆದ್ರೆ ಇದರ ಕಿಂಗ್ ಪಿನ್ ಇದ್ದಾನಲ್ಲ ಪ್ರಶಾಂತ್, ಆತ ದುಬೈಗೆ ಹೋಗಿರುವ ಹಿನ್ನೆಲೆಯಲ್ಲಿ ಆತ ಬಂದ ತಕ್ಷಣ ಆತನನ್ನ ಅರೆಸ್ಟ್ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಇನ್ನು ಕಿಂಗ್ ಪಿನ್ ಪ್ರಶಾಂತ್ನನ್ನ ಬೆನ್ನತ್ತಿದ್ದಾರೆ ಪೊಲೀಸರು. ಹಾಗಾದ್ರೆ ಈತ ಯಾರು? ಈ ಪ್ರಶಾಂತ್ ಯಾವ ರೀತಿಯಾಗಿ ದಂಧೆ ಮಾಡ್ತಾ ಇದ್ದ, ಹೇಗೆಲ್ಲ ಈ ದಂಧೆಯನ್ನ ಮಾಡ್ತಾ ಇದ್ದ? ನ್ಯೂಸ್ 18 ನಲ್ಲಿ ಕಿಂಗ್ ಪಿನ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನಾವು ಕೊಡ್ತೀವಿ. ಅದರಲ್ಲೂ ಕೂಡ ಒಂದ್ ಕಡೆ ಹಿಮಾಚಲ, ಮತ್ತೊಂದ್ ಕಡೆ ತೆಲಂಗಾಣದಲ್ಲಿ ತಯಾರು ಮಾಡಿ ಆ ನಂತರ ಕರ್ನಾಟಕದಲ್ಲಿ ಮಾರಾಟವನ್ನ ಮಾಡ್ತಾ ಇದ್ರು. ಮೊದಲ ಔಷಧಿ ತಯಾರಿಕಾ ಕಂಪನಿಗಳಲ್ಲಿ ಈತ ಕೆಲಸವನ್ನ ಮಾಡಿದ್ದ. ಕೆಲಸ ಬಿಟ್ಟ ಬಳಿಕ ಡ್ರಗ್ಸ್ ಡಿಸ್ಟ್ರಿಬ್ಯೂಟರ್ ಕೂಡ ಆಗಿದ್ದ ಈ ಪ್ರಶಾಂತ್. ಔಷಧಿಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿದಿದ್ದ ಈ ಪ್ರಶಾಂತ್ ತೇಜಸ್ ಜೊತೆಗೆ ಸೇರಿ ದಂಧೆ ಮಾಡೋದಿಕ್ಕೂ ಕೂಡ ಶುರು ಮಾಡಿದ್ದ. ಇದಕ್ಕಾಗಿ 1 ವರ್ಷದ ಹಿಂದೆ ಬಿಡದಿ ಬಳಿ ಭೂಮಿ ಲೀಸ್ಗೆ ನವೀನ್ ತೇಜಸ್ ಮೂಲಕ ನಕಲಿ ಔಷಧಿಯನ್ನ ತಯಾರು ಕೂಡ ಮಾಡ್ಕೊಳ್ತಾ ಇದ್ದ. ಲೋ ಕ್ವಾಲಿಟಿ ಡ್ರಗ್ಸ್ ಅನ್ನ ಖರೀದಿಸಿ ಅದಕ್ಕೆ ಈ ಬ್ರಾಂಡೆಡ್ ಲೇಬಲ್ ಅನ್ನ ಹಾಕ್ತಾ ಇದ್ದ, ನಕಲಿ ಲೇಬಲ್ ಅನ್ನ ಹಾಕ್ತಾ ಇದ್ದ. ತೆಲಂಗಾಣ, ಹಿಮಾಚಲ ಪ್ರದೇಶದಿಂದ ನಕಲಿ ಔಷಧಿಯನ್ನ ಖರೀದಿ ಮಾಡಿ ಡಿಸ್ಟ್ರಿಬ್ಯೂಟರ್ ನವೀನ್ ವೆಂಕಟೇಶ್ ಮೂಲಕ ಸರಬರಾಜನ್ನ ಮಾಡಲಾಗ್ತಾ ಇತ್ತು. ಡ್ರಗ್ಸ್ ಸಪ್ಲೈ, ಸ್ಟಾಕ್ ಎಲ್ಲವನ್ನ ಕೂಡ ಈ ತೇಜಸ್ ಇದಾನಲ್ಲ ಆತ ಮೇಂಟೈನ್ ಮಾಡ್ತಾ ಇದ್ದ. ಬೆಂಗಳೂರು, ಚೆನ್ನೈನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದ ಆರೋಪಿ ವೆಂಕಟೇಶ್. ಪ್ರಭುದೇವ್ ಅದೇ ರೀತಿಯಾಗಿ ತೇಜಸ್, ಇವರಿಬ್ರು ಕೂಡ ಮೇಂಟೆನೆನ್ಸ್ ಕೆಲಸವನ್ನ ಮಾಡ್ತಾ ಇದ್ರು. ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಜಾಲ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಅದರಲ್ಲೂ ಕ್ಯಾನ್ಸರ್ ಆಗಿರ್ಬೋದು, ಕಿಡ್ನಿ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಈ ತರದ ಬ್ರಾಂಡೆಡ್ ಆದಂತಹ ಔಷಧಿಗಳ ಲೇಬಲ್ಗಳನ್ನ ಹಾಕಿ ಆ ನಂತರ ಇವರು ಮಾರಾಟವನ್ನ ಮಾಡ್ತಾ ಇದ್ರು. ಎಷ್ಟು ಜನರ ಜೀವದ ಜೊತೆಗೆ ಇವರು ಚೆಲ್ಲಾಟ ಆಡಿದ್ದಾರೆ. ಹಾಗಾದ್ರೆ ನಕಲಿ ಔಷಧಿ ಎಲ್ಲಿ ಪೂರೈಕೆ ಆಗಿದೆ ಅನ್ನುವ ಪತ್ತೆ ಕಾರ್ಯವನ್ನ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಪರಿಶೀಲನೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಖಾಸಗಿ ಆಗಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು, ಮೆಡಿಕಲ್ಗಳಲ್ಲಿ ಕೂಡ ಈಗಾಗಲೇ ಇಂತಹ ಬ್ರ್ಯಾಂಡ್ ಇರುವಂತಹ ಟ್ಯಾಬ್ಲೆಟ್ ಆಗಿರ್ಬೋದು, ಔಷಧಿಗಳನ್ನ ನೀವು ತೆಗೆದುಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ಅವ್ರು ಎಲ್ಲರಿಗೂ ಕೂಡ ಇದೀಗ ಮಾಹಿತಿಯನ್ನ ಕೇಳಲಾಗ್ತಾ ಇದೆ. ಔಷಧಿಗಳ ಪರಿಶೀಲನೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನಕಲಿ ಔಷಧಿಗಳನ್ನ ಪತ್ತೆ ಹಚ್ಚೋದಿಕ್ಕೆ ಈಗ ಐಎಂಎ ಕೂಡ ಸಾಥನ್ನ ಕೊಡುತ್ತೆ. ಇನ್ನು ತನ್ನ ವ್ಯಾಪ್ತಿಯಲ್ಲಿರುವಂತಹ ಎಲ್ಲಾ ವೈದ್ಯರಿಗೆ ಐಎಂಎ ಪತ್ರವನ್ನ ಬರೆದಿದೆ. ಔಷಧಿಗಳ ಬಗ್ಗೆ ಪರಿಶೀಲನೆಗೆ ಐಎಂಎ ಖಡಕ್ ಸೂಚನೆಯನ್ನ ಕೊಟ್ಟಿದ್ದು, ಅನುಮಾನಾಸ್ಪದ ಔಷಧಿ ಬಗ್ಗೆ ಮಾಹಿತಿ ನೀಡಲು ಪತ್ರವನ್ನ ಬರೆಯಲಾಗಿದೆ. ತಕ್ಷಣವೇ ಡ್ರಗ್ ಕಂಟ್ರೋಲ್ ಬೋರ್ಡ್ಗೂ ಕೂಡ ಮಾಹಿತಿಯನ್ನ ಕೊಡಬೇಕು. ಕೆಲ ಔಷಧಿ ಪಟ್ಟಿಯನ್ನ ಮಾಡಿದೆ ಡ್ರಗ್ ಕಂಟ್ರೋಲ್ ಬೋರ್ಡ್. ಈ ಪಟ್ಟಿಯನ್ನ
ವೈದ್ಯರಿಗೆ ತಲುಪಿಸೋದಕ್ಕೂ ಕೂಡ IMA ಕ್ರಮವನ್ನ ಕೈಗೊಂಡಿದೆ. ಯಾವ್ಯಾವ ಬ್ರ್ಯಾಂಡೆಡ್ಗಳಲ್ಲಿ ಇವರು ಈ ಒಂದು ನಕಲಿ ಔಷಧಗಳನ್ನ ಮಾಡಿ ಮಾರಾಟವನ್ನ ಮಾಡ್ತಾ ಇದ್ರಲ್ಲ, ಆಲ್ಮೋಸ್ಟ್ ಎಲ್ಲ ಕ್ಲಿನಿಕ್ಗಳಿಗೆ ಆಗಿರ್ಬೋದು, ಹಾಸ್ಪಿಟಲ್ಗಳಿಗೆ ಮತ್ತೆ ಮೆಡಿಕಲ್ಗಳಿಗೆ ಎಲ್ಲದಕ್ಕೂ ಕೂಡ ಇವರು ಅದನ್ನ ಸಪ್ಲೈ ಮಾಡಿದ್ದಾರೆ. ಹಾಗಾಗಿ ಇಂತಹ ಒಂದು ನಕಲಿ ಬ್ರ್ಯಾಂಡೆಡ್ ಇರುವಂತಹ ಔಷಧ ನಿಮ್ಮಲ್ಲಿ ಇದ್ರೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅನ್ನೋದನ್ನ ಕೂಡ ಈಗಾಗಲೇ ಅಲರ್ಟ್ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ನಕಲಿ ಔಷಧಿ ಜಾಲವನ್ನ ಪತ್ತೆ ಹಚ್ಚಲಾಗಿದೆ, 4ರನ್ನ ಅರೆಸ್ಟ್ ಮಾಡಲಾಗಿದೆ. ಇದೀಗ ಸರ್ಕಾರ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾ ಇದೆ ಈ ಎಲ್ಲ ಬ್ರಾಂಡೆಡ್ಗಳು ಯಾವ್ಯಾವ ಹಾಸ್ಪಿಟಲ್ಗಳಲ್ಲಿ ಅಥವಾ ಮೆಡಿಕಲ್ಗಳಲ್ಲಿ ಇದೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ? ಪ್ರಮುಖವಾಗಿ ಈ ತನಿಖೆ ಹೇಗೆ ಸಾಗ್ತಾ ಇದೆ? ನವಿತಾ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತ ಈ ಒಂದು ಘಟನೆ ಇದೀಗ ಗಂಭೀರ ಸ್ವರೂಪವನ್ನ ಪಡೆದಿರುವಂತದ್ದು. ನಕಲಿ ಔಷಧಿ ಮಾರಾಟ ಮಾಡ್ತಿದ್ದಂತ ಮತ್ತು ತಯಾರು ಮಾಡ್ತಾ ಇದ್ದಂತಹ ಜಾಲವನ್ನ ಇದೀಗ ಪೊಲೀಸ್ ಇಲಾಖೆ ಪತ್ತೆ ಮಾಡಿರುವಂತದ್ದು. 4 ಮಂದಿ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಬಂಧನ ಆಗಿದೆ. ಹಿರಿಯ ಪೊಲೀಸ್ IPS ಅಧಿಕಾರಿಯಾಗಿರುವಂತಹ ವಂಶೀಕೃಷ್ಣ ಅವರ ನೇತೃತ್ವದಲ್ಲಿ ವಿಶೇಷವಾಗಿರುವಂತಹ ಒಂದು ತನಿಖಾ ತಂಡವನ್ನು ಕೂಡ ರಾಜ್ಯ ಸರ್ಕಾರ ನೇಮಿಸಿ ಇದೀಗ ತನಿಖೆಯನ್ನ ಮತ್ತೊಂದು ಸ್ತರಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು. ಮುಖ್ಯವಾಗಿ ಈ ಒಂದು ನಕಲಿ ಔಷಧಿ ಜಾಲವನ್ನ ಆರೋಗ್ಯ ಇಲಾಖೆ, ಆಹಾರ ಇಲಾಖೆ ಪತ್ತೆ ಮಾಡಿದ್ರೂ ಕೂಡ ಇದರ ಮುಂದುವರೆದ ಭಾಗವಾಗಿ ಇದು ಎಷ್ಟು ವ್ಯಾಪ್ತಿಗೆ ಹರಡಿಕೊಂಡಿದೆ ಅನ್ನುವಂಥದ್ದನ್ನ ಪತ್ತೆ ಮಾಡೋದು ಬಹಳ ಮುಖ್ಯ ಇದೆ. ಸೊ ಹೀಗಾಗಿ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಇದೀಗ ಆ ತನಿಖೆಯನ್ನು ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಕಿಂಗ್ ಪಿನ್ ಆಗಿರುವಂತಹ ಪ್ರಶಾಂತ್ಗಾಗಿ ಇದೀಗ ಮತ್ತೆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಆತ ದುಬೈಗೆ ಹೋಗಿ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತ ಒಂದು ಶಂಕೆಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಆತನನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಮತ್ತೆ ಈ ಒಂದು ಪ್ರಕರಣವನ್ನ ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು, ಯಾವೆಲ್ಲ ಆಯಾಮದಲ್ಲಿ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಪೊಲೀಸ್ ಅಧಿಕಾರಿಗಳು ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ಇದಿಷ್ಟು ತನಿಖಾ ಆಂಗಲ್ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈ ಒಂದು ನಕಲಿ ಔಷಧಿ ಈಗಾಗಲೇ ಸಮುದಾಯಗಳ ಮಧ್ಯೆ ಹರಡಿದೆ. ಇದನ್ನ ಹೇಗೆ ತಡೆಗಟ್ಟಬೇಕು ಅನ್ನುವಂಥದ್ದನ್ನು ಕೂಡ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ IMA, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಕೂಡ ಇದೀಗ ಈ ಒಂದು ಪ್ರಕರಣವನ್ನ ಮಟ್ಟ ಹಾಕೋದಕ್ಕೆ ಅಥವಾ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಸಹಕಾರವನ್ನ ಕೊಡ್ತಾ ಇರುವಂತದ್ದು. ಈಗಾಗಲೇ ತನ್ನ ವ್ಯಾಪ್ತಿಯಲ್ಲಿರುವಂತಹ ವೈದ್ಯರಿಗೂ ಕೂಡ ಪತ್ರವನ್ನ ಬರೆಯುವ ಮುಖಾಂತರವಾಗಿ ಈ ಒಂದು ನಕಲಿ ಔಷಧಿಗಳ ಈಗ ಒಂದು ವೇಳೆ ಮತ್ತೆ ವೈದ್ಯರ ಕೈಗೆ ಅದು ಬಂದ್ರೆ ಅದರ ಬ್ರ್ಯಾಂಡ್ ಇರಬಹುದು, ಬ್ಯಾಚ್ ನಂಬರ್ ಇರಬಹುದು, ಪ್ರೊಡಕ್ಷನ್ ನಂಬರ್ ಇರಬಹುದು, ಅಥವಾ ಈ ರೀತಿಯಾಗಿರುವಂತಹ ಟೆಕ್ನಿಕಲ್ ಮಾಹಿತಿಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಆ ಬಳಿಕ ಇದನ್ನ ರೋಗಿಗಳಿಗೆ ಪ್ರಿಸ್ಕ್ರೈಬ್ ಮಾಡೋದಕ್ಕೆ ಸೂಚನೆಯನ್ನ ವೈದ್ಯರಿಗೆ ಕೊಟ್ಟಿರುವಂತದ್ದು. ಯಾಕೆಂತಂದ್ರೆ ವೈದ್ಯರ ಸಹಕಾರ ಇಲ್ಲದಿದ್ರೆ ಇದನ್ನ ತಡೆಗಟ್ಟೋದಕ್ಕೆ ಆದ್ರೆ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಮೌಲ್ಯದ ಔಷಧಿಗಳು ಸಮುದಾಯಗಳ ಮಧ್ಯೆ ಅಂದ್ರೆ ರೋಗಿಗಳ ನಡುವೆ ಹರಡಿರುವಂತದ್ದು. ಇದನ್ನ ಈಗಾಗಲೇ ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇನ್ನು ಉಳಿದಿರುವಂತಹ ಸ್ಟಾಕ್ ಬಂದಂತ ಸಂದರ್ಭದಲ್ಲಿ ಅದನ್ನ ತಡೆಗಟ್ಟೋದಕ್ಕೆ ಮೊದಲ ಆದ್ಯತೆಯನ್ನ ಕೊಡ್ತಾ ಇರುವಂತದ್ದು. ಮತ್ತೆ ಈ ಒಂದು ಔಷಧಿಗಳು ಎಲ್ಲೆಲ್ಲಿ ಯಾವ್ಯಾವ ಸ್ವರೂಪವಾಗಿ ಮೆಡಿಕಲ್ ಶಾಪ್ ಮುಖಾಂತರವಾಗಿ ಮತ್ತೆ ಮುಖ್ಯವಾಗಿ ಆನ್ಲೈನ್ ನಲ್ಲೂ ಕೂಡ ಈ ತರದ ಔಷಧಿಗಳು ಮಾರಾಟ ಆಗ್ತಿದ್ವು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಕಂಟ್ರೋಲ್ ತಗೋಬೇಕು, ಇದಕ್ಕೆ ಒಂದು ಬ್ರೇಕ್ ಯಾವ ರೀತಿಯಾಗಿ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ತನಿಖೆ ಮತ್ತು ಚಿಂತನೆಗಳು ಮುಂದುವರೆದಿರುವಂತದ್ದು. ನವಿತಾ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ.